ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಕುಂಭರಾಶಿಯರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನಿಮ್ಮ ಮನೆಯಲ್ಲಿ ಏನಾದರೂ ಈ ಮಾಟ ಮಂತ್ರ ಆಗಿದೆಯಾ ಅಂತ ನಿಮ್ಗೇನಾದರೂ ಅನುಮಾನ ಇದ್ದರೆ, ಈ ರೀತಿ ನಿಮಗೆ ಆಗ್ತಾ ಇದ್ರೆ ನೋಡಿ, ಮನೆಯಲ್ಲಿ ನಿರಂತರ ಈ ಜಗಳ, ಅಶಾಂತಿ ಮತ್ತು ಈ ಕಲಹಗಳು ಹೆಚ್ಚಾಗೋದು, ಹಾಗಾಗಿ ಈ ಕುಟುಂಬ ಸದಸ್ಯರಿಗೆ ಪದೇ ಪದೇ ಅನಾರೋಗ್ಯ ಕಾಣಿಸಿಕೊಳ್ಳೋದು, ಈ ವ್ಯಾಪಾರ ಅಥವಾ ಈ ಒಂದು ಉದ್ಯೋಗದಲ್ಲಿ ಹಠಾತ್ ನಷ್ಟಗಳು ಆಗೋದು, ರಾತ್ರಿ ಹೊತ್ತು ಭಯಾನಕ ಕನಸುಗಳು, ಆತಂಕ ಅಥವಾ ಒಂದು ಅಸ್ಪಷ್ಟತೆ ಕಾಡೋದು, ಅಥವಾ ಇಲ್ಲಾಂದರೆ ಪೂಜಾ ಸ್ಥಳದಲ್ಲಿ ದೀಪಗಳು ಪದೇ ಪದೇ ಹಾರಿ ಹೋಗೋದು, ಮನೆಯ ಸುತ್ತಮುತ್ತ ಈ ಒಂದು ನಿಂಬೆ, ಕುಂಕುಮ, ಕೂದಲು ಏನಾದರೂ ಕಾಣಿಸಿದ್ರೆ ನಿಮ್ಮ ಮನೆಯಲ್ಲಿ ಈ ಮಾಟ ಮಂತ್ರ ಆಗಿದೆ ಅನ್ನೋ ಒಂದು ಸೂಚನೆ. ನೀವು ಎಚ್ಚರಿಕೆಯಿಂದ ನೀವು ಮುನ್ನೆಚ್ಚರಿಕೆಯ ಕ್ರಮ ತಗೋಬೇಕು. ನಿಮ್ಮ ಅದೃಷ್ಟ ಬದಲಾಗಿ ನಿಮ್ಮ ಜೀವನದಲ್ಲಿ ನೀವು ಪ್ರಗತಿ ಹೊಂದಬೇಕಾ? ಹಾಗಿದ್ರೆ ನೀವು ಯಾವ ದಿಕ್ಕಿಗೆ ತಲೆ ಹಾಕಿ ಮಲಗ್ತೀರಾ? ನಿಮ್ಮ ಅದೃಷ್ಟ ಅಲ್ಲೇ ಬದಲಾಗುತ್ತೆ ಅನ್ನೋದು ಒಂದು ಸತ್ಯ. ಪೂರ್ವ ದಿಕ್ಕಿಗೆ ತಲೆ ಹಾಕಿ ಮಲಗಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ, ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಹಾಗೆಯೇ ಈ ಜ್ಞಾನ ಮತ್ತು ಈ ಒಂದು ಶಕ್ತಿ ನಿಮಗೆ ಉತ್ತಮವಾಗಿ ಸಿಗುತ್ತೆ. ಈ ವಿದ್ಯಾರ್ಥಿಗಳು ಮತ್ತು ಈ ಒಂದು ಆಧ್ಯಾತ್ಮಿಕರಿಗೆ ಅತ್ಯುತ್ತಮ ದಿಕ್ಕು ಅಂತಲೇ ನಾವು ಅನ್ನಬಹುದು. ಪಶ್ಚಿಮ ದಿಕ್ಕಿಗೆ ತಲೆ ಹಾಕಿ ಮಲಗಿದ್ರೆ ಈ ಮನಸ್ಸಿನಲ್ಲಿ ಗೊಂದಲ, ಈ ಒತ್ತಡ ಮತ್ತು ಅಶಾಂತಿ, ಈ ಜೀವನದಲ್ಲಿ ಅಸ್ಥಿರತೆ ಅನ್ನೋದು ಹೆಚ್ಚಾಗುತ್ತೆ. ಈ ದಕ್ಷಿಣ ದಿಕ್ಕಿಗೆ ತಲೆ ಹಾಕಿ ಮಲಗಿದ್ರೆ ಸಮೃದ್ಧಿ ಮತ್ತು ಹಣಕಾಸಿನ ಸ್ಥಿರತೆ, ಯಶಸ್ಸು ಮತ್ತು ಕೀರ್ತಿ ನಿಮಗೆ ದೊರೀತಾ ಹೋಗುತ್ತೆ. ನನ್ನ ಆತ್ಮೀಯ ಕುಂಭರಾಶಿಯವರೇ, ಬ್ರಹ್ಮಾಂಡದ ಅತ್ಯಂತ ಶಕ್ತಿಶಾಲಿ ಮತ್ತು ಕಠಿಣ ನಿರ್ಧಾರಕ ಗ್ರಹಗಳಾದ ಶನಿ, ರಾಹು ಮತ್ತು ಕೇತುಗಳ ಈಗ ನಿಮಗೊಂದು ಅತ್ಯಂತ ರಹಸ್ಯವಾದ ಅಲ್ಟರ್ ಮಾಡಲಾಗದ ಆದೇಶವನ್ನು ಹೊರಡಿಸಿದ್ದಾರೆ. ಮುಂಬರುವ 7 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾರೂ ಊಹಿಸದ 7 ವಿಚಿತ್ರ ಮತ್ತು ಅತ್ಯಂತ ತೀವ್ರವಾದ ಘಟನೆಗಳು ಸಂಭವಿಸಲಿವೆ. ಬ್ರಹ್ಮಾಂಡದ ಯಾವ ಶಕ್ತಿಯೂ ಇದನ್ನು ತಡೆಯಲು ಸಾಧ್ಯವಿಲ್ಲ, ಏಕೆಂದರೆ ಶನಿ ಮಹಾತ್ಮ ಮತ್ತು ಛಾಯಾಗ್ರಹಗಳಾದ ರಾಹು ಕೇತುಗಳು ಈಗ ತಮ್ಮ ಅತ್ಯಂತ ಪ್ರಭಾವಶಾಲಿ ಹಾಗೂ ರೌದ್ರ ರೂಪಕ್ಕೆ ಬಂದಿದ್ದಾರೆ. ನಿಮ್ಮ ಜಾತಕದ ಚಕ್ರದಲ್ಲಿ ಈ 3 ಗ್ರಹಗಳ ಸಂಯೋಜನೆ ಮತ್ತು ದೃಷ್ಟಿ ಬದಲಾಗುತ್ತಿರುವುದರಿಂದ ನಿಮ್ಮ ಜೀವನದ 6 ಪ್ರಮುಖ ಕೆಲಸಗಳು ಈಗ ಯಶಸ್ವಿಯಾಗಿ ಪೂರ್ಣಗೊಳ್ಳಲಿವೆ. ಇದೊಂದು ಮಹಾ ಬದಲಾವಣೆಯ ಸಮಯ. ಇದನ್ನು ನೀವು ನಿರ್ಲಕ್ಷಿಸಿದರೆ ಅಥವಾ ಈ ಸರಿಯಾಗಿ ಅರ್ಥ ಮಾಡಿಕೊಳ್ಳದಿದ್ದರೆ ಭವಿಷ್ಯದಲ್ಲಿ ಭಾರೀ ನಷ್ಟವನ್ನು ಅನುಭವಿಸಬೇಕಾದೀತು. ಕಳೆದ 3 ವರ್ಷಗಳಿಂದ ಶನಿದೇವನು ನಿಮ್ಮನ್ನು ಹೆಜ್ಜೆ ಹೆಜ್ಜೆಗೂ ಪರೀಕ್ಷಿಸುತ್ತಿದ್ದಾನೆ, ಕಣ್ಣೀರು ಹಾಕಿಸುತ್ತಿದ್ದಾನೆ. ಆದರೆ ಅದೇ ಶನಿ ಈಗ ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಲು ಸನ್ನದ್ಧನಾಗಿದ್ದಾನೆ. ಕಳೆದ ದಿನಗಳಲ್ಲಿ ನಿಮ್ಮ ಕೊನೆಯ ಕ್ಷಣದಲ್ಲಿ ಕೆಲಸಗಳು ಹೇಗೆ ಕೈತಪ್ಪಿ ಹೋಗಿದ್ದವು, ನೀವು ರಾತ್ರಿಯಿಡೀ ನಿದ್ದೆಯಿಲ್ಲದೆ ಹೇಗೆ ಕಳವಳ ಪಡುತ್ತಿದ್ರಿ, ನಿಮ್ಮ ಸ್ವಂತ ಜನರೇ ನಿಮಗೆ ಬೆನ್ನು ಹಾಕಿದರು ಎಂಬುದನ್ನು ನೀವು ನೆನಪಿಸಿಕೊಳ್ಬೇಕು. ನೀವು ಯಾರನ್ನು ಅತಿಯಾಗಿ ನಂಬಿದ್ರೋ ಅವರೇ ನಿಮ್ಮ ನಂಬಿಕೆಯನ್ನು ಹುಸಿಗೊಳಿಸಿದ್ರು. ಒಳ್ಳೆಯದು ಯಾವುದು, ಈ ಕೆಟ್ಟದ್ದು ಯಾವುದು ಎಂದು ನಿರ್ಧರಿಸಲು ಸಾಧ್ಯವಾಗದಂತಹ ಭ್ರಮೆ ವಾತಾವರಣವಾಗಿತ್ತು. ಇದಕ್ಕೆಲ್ಲ ಕಾರಣ ಕುಂಭರಾಶಿಗೆ ನಡೆಯುತ್ತಿರುವ ಶನಿಯ ಕೊನೆಯ ಹಂತದ ಸಾಡೆಸಾತಿ. ಆದರೆ ಈಗ ಈ ಕಠಿಣ ಪರೀಕ್ಷೆಯ ದಿನಗಳು ಮುಗಿದಿವೆ. ಈ 7 ದಿನಗಳು ನಿಮ್ಮ ಬದುಕಿನ ಹೊಸ ದಿಕ್ಸೂಚಿಯಾಗಲಿವೆ. ನಿಮ್ಮ ರಾಶಿಯ ಲಗ್ನ ಸ್ಥಾನದಲ್ಲಿ ಕುಳಿತಿರುವ ರಾಹು ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಆಲೋಚನೆಗಳಲ್ಲಿ ತೀವ್ರ ಗೊಂದಲವನ್ನು ಸೃಷ್ಟಿಸಿದ್ದಾನೆ. ನೀವು ಮಾಡಬಾರದು ಅಂದುಕೊಂಡಿದ್ದ ಕೆಲಸಗಳನ್ನು ಪರಿಸ್ಥಿತಿಯ ಒತ್ತಡಕ್ಕೆ ಮಣಿದು ಮಾಡುವಂತೆ ಮಾಡಿದ್ದಾನೆ. ನಿಮ್ಮ ಶತ್ರುಗಳ ಮುಂದೆ ಅಥವಾ ನಿಮ್ಮನ್ನು ಕೀಳಾಗಿ ಕಾಣುವವರ ಮುಂದೆ ನೀವು ತಲೆ ತಗ್ಗಿಸಬೇಕಾದ, ಅಸಹಾಯಕರಾಗಿ ಗೋಗರಿಯಬೇಕಾದ ಪರಿಸ್ಥಿತಿಯನ್ನು ಈ ರಾಹು ಸೃಷ್ಟಿಸಿದ. ಇದರಿಂದಾಗಿ ನೀವು ತಪ್ಪು ಜಾಗದಲ್ಲಿ ಹಣ ಹೂಡಿಕೆ ಮಾಡಿರಬಹುದು ಅಥವಾ ತಪ್ಪು ವ್ಯಕ್ತಿಗಳೊಂದಿಗೆ ಒಡನಾಟ ಬೆಳೆಸಿಕೊಂಡ ನಂತರ ಪಶ್ಚಾತ್ತಾಪ ಪಟ್ಟಿರಬಹುದು. ಆದರೆ ಮುಂಬರುವ 7 ದಿನಗಳಲ್ಲಿ ರಾಹುವಿನ ಒಂದು ನೆಗೆಟಿವ್ ಪ್ರಭಾವವು ಕೊನೆಗೊಂಡು ಅದು ಸಕಾರಾತ್ಮಕ ಶಕ್ತಿಯಾಗಿ ಬದಲಾಗುತ್ತೆ. ನಿಮ್ಮ ಆಲೋಚನೆಗಳಲ್ಲಿದ್ದ ದಟ್ಟವಾದ ಮಂಜು ಕರಗಲಿದೆ. ಯಾವುದೇ ಹೊಸ ನಿರ್ಧಾರವನ್ನು ತೆಗೆದುಕೊಳ್ಳುವ ಮುನ್ನ ನೀವು ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಯೋಗಾವಕಾಶಗಳು ಒದಗಿ ಬರಲಿವೆ. ಬ್ರಹ್ಮಾಂಡದ ರಹಸ್ಯ ಆದೇಶದಂತೆ ನೀವು ಮುಂದಿನ ದಿನಗಳಲ್ಲಿ ಸುಳ್ಳಿನ ಆಧಾರದ ಮೇಲೆ ಯಾವುದೇ ವ್ಯವಹಾರವನ್ನು ಮಾಡಬಾರದು.
ಪ್ರಾಮಾಣಿಕತೆಯಿಂದ ಹೆಜ್ಜೆ ಇಟ್ಟರೆ ಲಗ್ನದ ರಾಹು ನಿಮಗೆ ಅತಿ ಮಾನುಷ ದೂರದೃಷ್ಟಿ ಮತ್ತು ಸಮಾಜದಲ್ಲಿ ಹಠಾತ್ ಜನಪ್ರಿಯತೆಯನ್ನು ತಂದುಕೊಡಲಿದ್ದಾನೆ. ನಿಮ್ಮ ರಾಶ್ಯಾಧಿಪತಿಯಾದ ಶನಿದೇವನು ಪ್ರಸ್ತುತ ನಿಮ್ಮ ಧನ, ಕುಟುಂಬ ಮತ್ತು ವಾಣಿ ಮತ್ತು ಸ್ಥಾನದಲ್ಲಿದ್ದಾನೆ. ಈ ಶನಿ ಎಂದರೆ ಕೇವಲ ಕಷ್ಟ ಕೊಡುವವನಲ್ಲ, ಆತ ಕರ್ಮಫಲದಾತ ಮತ್ತು ನ್ಯಾಯದ ದೇವರು. ಕಳೆದ 3 ವರ್ಷಗಳಲ್ಲಿ ನೀವು ಪಟ್ಟ ಕಷ್ಟಗಳು, ಅನುಭವಿಸಿದ ಅಪಮಾನಗಳು ಎಲ್ಲವನ್ನ ಶನಿದೇವನು ಲೆಕ್ಕ ಇಟ್ಟಿದ್ದಾನೆ. ಶನಿಯ ಮನೆಯಲ್ಲಿ ತಡವಾಗಿರಬಹುದು, ಆದರೆ ಅನ್ಯಾಯವಾಗುವುದಿಲ್ಲ. ನಿಮ್ಮ ಶ್ರಮದ ಫಲವನ್ನು ಬೇರೆಯವರು ಕಸಿದುಕೊಂಡಿದ್ದ ದಿನಗಳು ಮುಗಿದಿವೆ. ಈ 7 ದಿನಗಳ ಅವಧಿಯಲ್ಲಿ ನಿಮ್ಮ ಧನಸ್ಥಾನದಲ್ಲಿರುವ ಶನಿಯು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ನಿರಂತರ ಆರ್ಥಿಕ ಲಾಭವನ್ನು ತಂದುಕೊಡಲಿದ್ದಾನೆ. ಸಿಲುಕಿಕೊಂಡಿದ್ದ ಹಣ, ಬರಬೇಕಾಗಿದ್ದ ಬಾಕಿ ಮೊತ್ತ ಹಠಾತ್ತಾಗಿ ನಿಮ್ಮ ಕೈ ಸೇರಲಿದೆ. ಆದರೆ ಇಲ್ಲಿ ಶನಿಯ ಕಟ್ಟುನಿಟ್ಟಿನ ಆದೇಶವಿದೆ. ನೀವು ಯಾರಿಗೂ ಮೋಸ ಮಾಡಬಾರದು, ಯಾರ ಹಕ್ಕನ್ನು ಕಸಿದುಕೊಳ್ಳಬಾರದು ಮತ್ತು ನಿಮ್ಮ ಗಳಿಗೆಯಲ್ಲಿ ಒಂದು ಸಣ್ಣ ಭಾಗವನ್ನು, ಕನಿಷ್ಠ 10% ಭವಿಷ್ಯಕ್ಕಾಗಿ ಉಳಿತಾಯ ಮಾಡಲೇಬೇಕು. ಈ ಸಮಯ ಪ್ರಜ್ಞೆ ಮತ್ತು ಶಿಸ್ತನ್ನು ಪಾಲಿಸಿದರೆ ಈ ಶನಿಯು ನಿಮ್ಮನ್ನು ಆರ್ಥಿಕವಾಗಿ ಅತ್ಯಂತ ಸದೃಢ ಸ್ಥಿತಿಗೆ ತಲುಪಿಸಲಿದ್ದಾನೆ. ನಿಮ್ಮ ಜಾತಕದ ಸಪ್ತಮ ಭಾವದಲ್ಲಿ, ಅಂದರೆ ವೈವಾಹಿಕ ಜೀವನ, ಪಾಲುದಾರಿಕೆ ಮತ್ತು ದೈನಂದಿನ ವ್ಯವಹಾರದ ಸ್ಥಾನದಲ್ಲಿ ಕೇತು ಗ್ರಹವು ವಿರಾಜಮಾನನಾಗಿದ್ದಾನೆ. ಕೇತು ಎಂದರೆ ಆಧ್ಯಾತ್ಮ, ಒಳಗಣ್ಣು ಮತ್ತು ವೈರಾಗ್ಯದ ಸಂಕೇತ. ಕಳೆದ ಕೆಲವು ತಿಂಗಳುಗಳಿಂದ ಆ ಕೇತು ನಿಮ್ಮನ್ನು ಮತ್ತು ನಿಮ್ಮ ಜೀವನ ಸಂಗಾತಿಯನ್ನು ಮಾನಸಿಕವಾಗಿ ದೂರಾಗಿಸುವಂತೆ ಮಾಡಿರಬಹುದು. ಈ ಸಣ್ಣ ವಿಷಯಗಳಿಗೂ ನಿಮ್ಮಿಬ್ಬರ ನಡುವೆ ದಟ್ಟವಾದ ಮೌನ ಆವರಿಸಿಕೊಳ್ಳುವಂತೆ ಮಾಡಿದ್ದು ಇದೇ ಕೇತು. ನೀವು ಎಷ್ಟು ಮಾತನಾಡಲು ಹೋದರೂ ಎದುರಿದ್ದವರು ನಿಮ್ಮನ್ನು ಅರ್ಥ ಮಾಡಿಕೊಳ್ತಿಲ್ಲ ಎಂಬ ತೀವ್ರ ಅಸಹಾಯಕತೆ ನಿಮ್ಮನ್ನು ಕಾಡುತ್ತಿತ್ತು. ಆದರೆ ಈ ಮುಂಬರುವ 7 ದಿನಗಳಲ್ಲಿ ಕೇತು ಗ್ರಹವು ನಿಮ್ಮ ಸಪ್ತಮ ಭಾವದಲ್ಲಿ ಒಂದು ಅದ್ಭುತವಾದ ಜಾಗೃತಿಯನ್ನು ಮೂಡಿಸಲಿದ್ದಾನೆ. ನಿಮ್ಮ ಸಂಗಾತಿಯ ಮನಸ್ಸಿನಲ್ಲಿದ್ದ ತಪ್ಪು ಕಲ್ಪನೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿವೆ. ಹಳೆಯ ಕಹಿ ನೆನಪುಗಳನ್ನು ಮರೆತು ನಿಮ್ಮಿಬ್ಬರ ನಡುವೆ ಸೌಹಾರ್ದಯುತವಾದ ಮಾತುಕತೆಗಳು ಆರಂಭವಾಗಲಿವೆ. ವ್ಯಾಪಾರ ಮತ್ತು ಪಾಲುದಾರಿಕೆಯಲ್ಲಿ ಈ ಹಿಂದೆ ಉಂಟಾಗಿದ್ದ ಬಿರುಕುಗಳು ಈಗ ಸರಿಯಾಗಲಿವೆ. ಆದರೆ ನೆನಪಿಡಿ, ಕೇತು ನಿಮ್ಮನ್ನು ಮೌನದ ಕಡೆಗೆ ತಳ್ಳಲು ಪ್ರಯತ್ನಿಸುತ್ತಾನೆ. ಆದರೆ ನೀವು ಮೌನಕ್ಕೆ ಶರಣಾಗದೆ ನಿಮ್ಮ ಅಹಂಕಾರವನ್ನು ಬದಿಗಿಟ್ಟು ಮುಕ್ತವಾಗಿ ಸಂವಹನ ನಡೆಸಬೇಕು. ಸಂಗಾತಿಯ ಆಲೋಚನೆಗಳಿಗೆ ಮತ್ತು ಅವರ ಮಾತುಗಳಿಗೆ ಸೂಕ್ತ ಗೌರವ ನೀಡಿದರೆ ಈ ಕೇತು ನಿಮ್ಮ ಬದುಕಿನಲ್ಲಿ ಎಂದೂ ಕಾಣದ ಶಾಂತಿ ಮತ್ತು ಸ್ಥಿರತೆಯನ್ನು ತಂದುಕೊಡಲಿದ್ದಾನೆ. ಈ 7 ದಿನಗಳ ಅವಧಿಯಲ್ಲಿ ಶನಿ, ರಾಹು ಮತ್ತು ಕೇತುಗಳ ಜಂಟಿ ಆದೇಶದ ಮೇರೆಗೆ ನಿಮ್ಮ ದಿನಚರಿಯಲ್ಲಿ ಅತ್ಯಂತ ನಿಗೂಢವಾದ 7 ಬದಲಾವಣೆಗಳು ಕಾಣಿಸಿಕೊಳ್ಳಲಿವೆ. ಇವುಗಳನ್ನು ಕೇವಲ ಕಾಕತಾಳೀಯ ಎಂದು ನಿರ್ಲಕ್ಷಿಸಬೇಡಿ. ಅಂದರೆ, ಮೊದಲನೆಯ ಘಟನೆ, ಅಪರಿಚಿತ ವ್ಯಕ್ತಿಯ ಆಗಮನ ಮತ್ತು ಮಾರ್ಗದರ್ಶನ. ನಿಮ್ಮ ಬದುಕಿನಲ್ಲಿ ಸಂಪೂರ್ಣವಾಗಿ ಹೊಸದಾದ ಈ ಒಂದು ಹಿಂದೆ ಎಂದೂ ಪರಿಚಯವಿಲ್ಲದ ವ್ಯಕ್ತಿಯೊಬ್ಬರು ಹಠಾತ್ತಾಗಿ ಪ್ರವೇಶಿಸಲಿದ್ದಾರೆ. ಇವರು ನಿಮ್ಮ ವೃತ್ತಿಜೀವನಕ್ಕೆ ಅಥವಾ ಆರ್ಥಿಕ ಬಿಕ್ಕಟ್ಟಿಗೆ ಬಂದು ದಿಕ್ಸೂಚಿಯಂತೆ ಕೆಲಸ ಮಾಡುತ್ತಾರೆ. ರಾಹುವಿನ ಪ್ರಭಾವದಿಂದ ಈ ವ್ಯಕ್ತಿ ನಿಮ್ಮನ್ನು ಹುಡುಕಿಕೊಂಡು ಬರಲಿದ್ದಾರೆ. ಎರಡನೆಯ ಘಟನೆ, ನಿಂತು ಹೋಗಿದ್ದ ತಾಂತ್ರಿಕ ಮತ್ತು ಸರ್ಕಾರಿ ಕೆಲಸಗಳ ಒಂದು ವೇಗ. ಕಳೆದ ಹಲವು ತಿಂಗಳುಗಳಿಂದ ಕೇವಲ ಒಂದು ಸಣ್ಣ ದಾಖಲೆ ಅಥವಾ ತಾಂತ್ರಿಕ ಕಾರಣಗಳಿಂದಾಗಿ ನೆನೆಗುದಿಗೆ ಬಿದ್ದಿದ್ದ ನಿಮ್ಮ ಮಹತ್ವದ ಕೆಲಸಗಳು, ಅಂದರೆ ಉದಾಹರಣೆಗೆ ಒಂದು ಭೂಮಿ ಆಗಿರ್ಬೋದು, ಆಸ್ತಿ ಅಥವಾ ಬ್ಯಾಂಕ್ ಕೆಲಸಗಳು, ಯಾವುದೇ ಅಡೆತಡೆಯಿಲ್ಲದೆ ಅತ್ಯಂತ ವೇಗವಾಗಿ ಪೂರ್ಣಗೊಳ್ಳಲಿವೆ. ಮೂರನೆಯ ಘಟನೆ, ಈ ಒಳಗಣ್ಣು ತೆರೆಯುವುದು ಮತ್ತು ಭ್ರಮೆಗಳ ಒಂದು ನಾಶ. ನಿಮ್ಮ ಅತ್ಯಂತ ಆಪ್ತ ವಲಯದಲ್ಲಿಯೇ ಇದ್ದುಕೊಂಡು ನಿಮಗೆ ಬೆನ್ನಿಗೆ ಚೂರಿ ಹಾಕುತ್ತಿದ್ದ ನಿಮ್ಮ ಬೆಳವಣಿಗೆಯನ್ನು ಕಂಡು ಒಳಗೊಳಗೆ ಉರಿಯುತ್ತಿದ್ದ ಗುಪ್ತ ಶತ್ರುಗಳ ಅಸಲಿ ಮುಖವಾಡಗಳು ಈ ಅವಧಿಯಲ್ಲಿ ಕಳಚಿ ಬೀಳಲಿವೆ. ಸತ್ಯ ಏನೆಂಬುದು ನಿಮ್ಮ ಕಣ್ಣಿಗೆ ಸ್ಪಷ್ಟವಾಗಿ ಗೋಚರಿಸಲಿದೆ. ನಾಲ್ಕನೆಯ ಘಟನೆ, ಧನಲಾಭ ಮತ್ತು ಹೂಡಿಕೆಯ ಒಂದು ಯಶಸ್ಸು. ನೀವು ಈ ಹಿಂದೆ ನಿರೀಕ್ಷೆಯನ್ನೇ ಕೈಬಿಟ್ಟಿದ್ದ ಮೂಲಗಳಿಂದ ಅಥವಾ ಹಳೆಯ ಸಣ್ಣ ಹೂಡಿಕೆಗಳಿಂದ ಹಠಾತ್ತಾಗಿ ಧನಲಾಭವಾಗುವ ಯೋಗವಿದೆ. ಆದರೆ ಶನಿಯ ಆದೇಶದಂತೆ ಈ ಹಣವನ್ನು ನೀವು ಅಹಂಕಾರ ಪ್ರದರ್ಶನಕ್ಕೆ ಅಥವಾ ಅನಗತ್ಯ ಐಷಾರಾಮಿ ವಸ್ತುಗಳಿಗಾಗಿ ಖರ್ಚು ಮಾಡಲೇಬಾರದು. ಐದನೆಯ ಘಟನೆ, ಆರೋಗ್ಯದಲ್ಲಿ ಅದ್ಭುತ ಸುಧಾರಣೆ ಮತ್ತು ಚೈತನ್ಯ.
ಕಳೆದ ಹಲವು ದಿನಗಳಿಂದ ನಿಮ್ಮನ್ನು ಸತತವಾಗಿ ಕಾಡುತ್ತಿದ್ದ ಸಣ್ಣ ಪುಟ್ಟ ಹವಾಮಾನ, ಈ ವೈಪರೀತ್ಯದ ಕಾಯಿಲೆಗಳು, ಈ ದೈಹಿಕ ಆಯಾಸ ಮತ್ತು ಮಾನಸಿಕ ಜಡತ್ವವು ಈ 7 ದಿನಗಳಲ್ಲಿ ಸಂಪೂರ್ಣವಾಗಿ ಮಾಯವಾಗಲಿವೆ. ನಿಮ್ಮಲ್ಲಿ ಹೊಸದೊಂದು ಸಕಾರಾತ್ಮಕ ಶಕ್ತಿ ಮತ್ತು ಆತ್ಮವಿಶ್ವಾಸ ಸಂಚಾರವಾಗುವುದನ್ನು ನೀವು ಪ್ರತ್ಯಕ್ಷವಾಗಿ ಅನುಭವಿಸಲಿದ್ದೀರಿ. ಶನಿದೇವನ ಕೃಪೆಯಿಂದ ದೀರ್ಘಕಾಲದ ಆರೋಗ್ಯದ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆ ಅಥವಾ ಪರಿಹಾರ ಮಾರ್ಗಗಳು ಗೋಚರಿಸಲಿವೆ. 6ನೆಯ ಘಟನೆ, ಕೌಟುಂಬಿಕ ವಲಯದಲ್ಲಿ ಗೌರವ ಮತ್ತು ಮನ್ನಣೆ. ಯಾವ ಸ್ವಂತ ಬಂಧುಗಳು ಮತ್ತು ಆಪ್ತರು ನಿಮ್ಮನ್ನು ಕೀಳಾಗಿ ಕಂಡಿದ್ರೋ, ನಿಮ್ಮ ಮಾತುಗಳಿಗೆ ಬೆಲೆ ನೀಡುತ್ತಿರಲಿಲ್ವೋ, ಅದೇ ಕೌಟುಂಬಿಕ ವಲಯದಲ್ಲಿ ನಿಮ್ಮ ನಿರ್ಧಾರಗಳಿಗೆ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆ ಸಿಗಲಿದೆ. ನಿಮ್ಮ ಜವಾಬ್ದಾರಿಯುತ ನಡವಳಿಕೆಯನ್ನು ಕಂಡು ಎಲ್ಲರೂ ಬೆರಗಾಗಲಿದ್ದಾರೆ. ಆದರೆ ಧನ ಮತ್ತು ಕುಟುಂಬ ಭಾವದಲ್ಲಿ ಶನಿ ಇರುವುದರಿಂದ ಮಾತನಾಡುವಾಗ ನಿಮ್ಮ ವಾಣಿಯಲ್ಲಿ ಅತ್ಯಂತ ಸಂಯಮವಿರಲಿ. ಅತಿರೇಕದ ಸಿಟ್ಟು ಅಥವಾ ಅಹಂಕಾರದ ಮಾತುಗಳು ಈ ಸುವರ್ಣಾವಕಾಶವನ್ನು ಹಾಳು ಮಾಡಬಹುದು. 7ನೆಯ ಘಟನೆ, ಆಧ್ಯಾತ್ಮಿಕ ಜಾಗೃತಿ ಮತ್ತು ನಿಗೂಢ ಕನಸುಗಳು. ಕೇತು ಮತ್ತು ರಾಹುವಿನ ಪ್ರಭಾವದಿಂದಾಗಿ ಈ 7 ದಿನಗಳ ರಾತ್ರಿಯ ಅವಧಿಯಲ್ಲಿ ನಿಮಗೆ ಅತ್ಯಂತ ಸ್ಪಷ್ಟವಾದ ಮತ್ತು ನಿಗೂಢವಾದ ಕನಸುಗಳು ಬೀಳಲಿವೆ. ಇವು ಕೇವಲ ಕಾಲ್ಪನಿಕ ಕನಸುಗಳಲ್ಲ, ಬದಲಿಗೆ ಬ್ರಹ್ಮಾಂಡವು ನಿಮಗೆ ನೀಡಲಿರುವ ಮುನ್ಸೂಚನೆಗಳು ಆಗಿವೆ. ನಿಮ್ಮ ಮನಸ್ಸು ಆಧ್ಯಾತ್ಮದ ಕಡೆಗೆ ಅತಿಯಾಗಿ ಆಕರ್ಷಿತವಾಗಲಿದ್ದು, ಈ ಅವಧಿಯಲ್ಲಿ ನೀವು ಮಾಡುವ ಪ್ರಾರ್ಥನೆ ಅಥವಾ ಈ ಒಂದು ಧ್ಯಾನ ಅತ್ಯಂತ ಶೀಘ್ರವಾಗಿ ಸಿದ್ಧಿಸಲಿವೆ. ಬ್ರಹ್ಮಾಂಡದ ನಿಯಮದ ಪ್ರಕಾರ ಈ 3 ಕ್ರೂರ ಗ್ರಹಗಳು ಒಂದೇ ಬಾರಿಗೆ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಸಕ್ರಿಯರಾದಾಗ ಇಡೀ ಬದುಕೆ ತಲೆಕೆಳಕಾಗುವಂತಹ ಬದಲಾವಣೆಗಳು ಉಂಟಾಗುತ್ತೆ. ಆದರೆ ಈ ಶಕ್ತಿಯನ್ನು ನಕಾರಾತ್ಮಕವಾಗಿ ಬಳಸಿಕೊಳ್ಳದೆ ಸಕಾರಾತ್ಮಕವಾಗಿ ಹೇಗೆ ಪರಿವರ್ತಿಸಿಕೊಳ್ಳಬೇಕು ಎಂಬುದಕ್ಕೆ ಒಂದು ದಿವ್ಯ ಸೂತ್ರವಿದೆ. ರಾಹುವಿನಿಂದ ದೂರದೃಷ್ಟಿ ಮತ್ತು ತಂತ್ರಜ್ಞಾನದ ಜ್ಞಾನವನ್ನು, ಶನಿಯಿಂದ ಕಠಿಣ ಶಿಸ್ತು ಮತ್ತು ಸಂಯಮದ ಪಾಲನೆಯನ್ನು, ಹಾಗೂ ಕೇತುವಿನಿಂದ ಆಳವಾದ ಆತ್ಮಚಿಂತನೆ ಮತ್ತು ವೈರಾಗ್ಯವನ್ನು ಪಡೆದುಕೊಂಡು ಇವು 3ನ್ನು ನೀವು ದೈನಂದಿನ ಬದುಕಿನಲ್ಲಿ ಸಮತೋಲನಗೊಳಿಸಿಕೊಳ್ಬೇಕು. ಯಾವುದೇ ಕೆಲಸಕ್ಕೆ ಕೈ ಹಾಕುವ ಮುನ್ನ ಆತುರ ಪಡದೆ, ರಾಹುವಿನ ಭ್ರಮೆಗೆ ಒಳಗಾಗದೆ, ಶನಿಯಂತೆ ನಿಧಾನವಾಗಿ ಆದರೆ ದೃಢವಾಗಿ ಹೆಜ್ಜೆ ಇಡಬೇಕು. ಆಗ ಈ 3 ಗ್ರಹಗಳು ನಿಮಗೆ ಶಾಪವಾಗುವ ಬದಲಿಗೆ ಮಹಾ ವರದಾನವಾಗಿ ಪರಿಣಮಿಸಲಿವೆ. ಬ್ರಹ್ಮಾಂಡದ ಈ ಅತ್ಯಂತ ಶಕ್ತಿಶಾಲಿ ಗ್ರಹಗಳ ರೌದ್ರ ರೂಪದ ಪ್ರಭಾವದಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಲು ಮತ್ತು ಅವರ ಸಂಪೂರ್ಣ ಸಕಾರಾತ್ಮಕ ಶಕ್ತಿಯನ್ನು ನಿಮ್ಮದಾಗಿಸಿಕೊಳ್ಳಲು ಕೆಲವು ಅತ್ಯಂತ ಸರಳ ಹಾಗೂ ಅತಿ ಪ್ರಭಾವಶಾಲಿ ಪರಿಹಾರಗಳನ್ನು ಶಾಸ್ತ್ರೋಕ್ತವಾಗಿ ಸೂಚಿಸಲಾಗಿದೆ. ಇವುಗಳನ್ನು ಶ್ರದ್ಧೆಯಿಂದ ಪಾಲಿಸಿದರೆ ಯಾವುದೇ ನಕಾರಾತ್ಮಕ ಶಕ್ತಿಯೂ ನಿಮ್ಮನ್ನು ಬಾಧಿಸುವುದಿಲ್ಲ. ನಿಮ್ಮ ರಾಶ್ಯಾಧಿಪತಿಯಾದ ಶನಿದೇವನಿಗೆ ಕೇವಲ ಪೂಜೆ ಪುನಸ್ಕಾರಗಳಿಗಿಂತ ನಿಮ್ಮ ಕರ್ಮ ಮತ್ತು ಶಿಸ್ತು ಅತ್ಯಂತ ಪ್ರಮುಖವಾಗಿರುತ್ತೆ. ಶನಿದೇವನು ಕಾಲಪುರುಷನ ಸಂಕೇತ. ನೀವು ಯಾವುದೇ ಒಂದು ಕೆಲಸವನ್ನು ನಿರ್ದಿಷ್ಟ ಸಮಯದಲ್ಲಿ ಮಾಡುವುದಾಗಿ ನಿರ್ಧರಿಸಿದರೆ ಅದನ್ನು ಅದೇ ಸಮಯದಲ್ಲಿ ಪೂರ್ಣಗೊಳಿಸಬೇಕು. ಮುಂದೂಡುವ ಹವ್ಯಾಸವನ್ನು ಸಂಪೂರ್ಣವಾಗಿ ತ್ಯಜಿಸಿ. ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವ ಕಾರ್ಮಿಕರಿಗೆ, ಈ ಸ್ವಚ್ಛತಾ ಸಿಬ್ಬಂದಿಗೆ ಅಥವಾ ಸಮಾಜದ ಹಿಂದುಳಿದ ವರ್ಗದ ಜನರಿಗೆ ಎಂದಿಗೂ ಅಪಮಾನ ಮಾಡಬೇಡಿ. ಅವರಿಗೆ ನೀಡಬೇಕಾದ ಹಣವನ್ನು ಸಮಯಕ್ಕೆ ಸರಿಯಾಗಿ ಪಾವತಿಸಿ. ಶನಿದೇವನು ಇವರಲ್ಲಿಯೇ ನೆಲೆಸಿರುತ್ತಾನೆ. ಪ್ರತಿಯೊಂದು ಶನಿವಾರದಂದು ಕಪ್ಪು ಎಳ್ಳು ಮತ್ತು ಸಾಸಿವೆ ಎಣ್ಣೆಯನ್ನು ದೀಪ ಹಚ್ಚಲು ಬಳಸಿ. ಸಾಧ್ಯವಾದರೆ ಕಪ್ಪು ಬಣ್ಣದ ಬಟ್ಟೆ ಅಥವಾ ಅನ್ನವನ್ನು ನಿರ್ಗತಿಕರಿಗೆ ದಾನ ಮಾಡಿ. ಲಗ್ನದಲ್ಲಿರುವ ರಾಹು ಮತ್ತು ಸಪ್ತಮದಲ್ಲಿರುವ ಕೇತು ನಿಮ್ಮ ಮಾನಸಿಕ ಸ್ಥಿತಿಯನ್ನು ನಿಯಂತ್ರಿಸುವುದರಿಂದ ಇವರ ಶಾಂತಿಗಾಗಿ ಒಳಗಣ್ಣನ್ನು ಜಾಗೃತಗೊಳಿಸುವುದು ಅತ್ಯಗತ್ಯ. ಈ ಧ್ಯಾನ ಮತ್ತು ಮೌನ ದಿನದ 24 ಗಂಟೆಗಳಲ್ಲಿ ಕನಿಷ್ಠ 15 ನಿಮಿಷಗಳ ಕಾಲ ಸಂಪೂರ್ಣ ಮೌನಕ್ಕೆ ಶರಣಾಗಿ ನಿಮ್ಮ ಉಸಿರಾಟದ ಕಡೆಗೆ ಗಮನ ಹರಿಸಿ. ಇದು ರಾಹುವಿನ ಭ್ರಮೆಯನ್ನು ಮತ್ತು ಕೇತುವಿನ ನಕಾರಾತ್ಮಕ ಮೌನವನ್ನು ಸಕಾರಾತ್ಮಕ ಆತ್ಮಚಿಂತನೆಯಾಗಿ ಪರಿವರ್ತಿಸುತ್ತೆ. ನಿರಂತರವಾಗಿ ಶಿವನ ಆರಾಧನೆ ಅಥವಾ ಮಹಾಮೃತ್ಯುಂಜಯ ಮಂತ್ರದ ಜಪವನ್ನು ಮಾಡುವುದರಿಂದ ರಾಹು ಕೇತುಗಳ ದೋಷಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ. ಏಕೆಂದರೆ ಶಿವನು ಇಡೀ ಬ್ರಹ್ಮಾಂಡದ ನವಗ್ರಹಗಳಿಗೂ ಅಧಿನಾಯಕ. ಈ 7 ದಿನಗಳ ಕ್ರಾಂತಿಕಾರಿ ಅವಧಿಯು ನಿಮ್ಮನ್ನು ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯಲು ವೇದಿಕೆಯನ್ನು ಸಿದ್ಧಪಡಿಸುತ್ತಿದೆಯಾದರೂ
ನೀವು ಕೆಲವು ಅತ್ಯಂತ ಪ್ರಮುಖ ಮುನ್ನೆಚ್ಚರಿಕೆಗಳನ್ನು ವಹಿಸಲೇಬೇಕು. ಬ್ರಹ್ಮಾಂಡವು ನಿಮಗೆ ನೀಡುತ್ತಿರುವ ಈ ಒಂದು ರಹಸ್ಯ ಅವಕಾಶವನ್ನು ಅತಿಯಾದ ಆತ್ಮವಿಶ್ವಾಸದಿಂದ ಹಾಳು ಮಾಡಿಕೊಳ್ಬೇಡಿ. ಯಾರಿಗೂ ನಿಮ್ಮ ಮುಂದಿನ ಯೋಜನೆಗಳನ್ನು ಬಿಟ್ಟುಕೊಡಬೇಡಿ. ಗುಪ್ತ ಶತ್ರುಗಳು ನಿಮ್ಮ ಹೆಜ್ಜೆಯನ್ನು ಗಮನಿಸುತ್ತಿರುತ್ತಾರೆ. ನಿಮ್ಮ ಮಾತು, ಕೃತಿ ಮತ್ತು ಆಲೋಚನೆಗಳಲ್ಲಿ ನಿರಂತರವಾದ ಶುದ್ಧತೆಯನ್ನು ಕಾಪಾಡಿಕೊಳ್ಳಿ. ನಿಮ್ಮ ಬದುಕಿನ ಕಷ್ಟದ ದಿನಗಳು ಈಗ ಕರಗುತ್ತಿವೆ. ಹೊಸದೊಂದು ಸುವರ್ಣ ಯುಗವು ನಿಮ್ಮನ್ನು ಸ್ವಾಗತಿಸಲು ಸಜ್ಜಾಗಿದೆ. ಶನಿದೇವನನ್ನು ಕೇವಲ ಕಷ್ಟ ಕೊಡುವ ಕ್ರೂರ ಗ್ರಹ ಎಂದು ತಿಳಿಯುವುದು ಅತ್ಯಂತ ದೊಡ್ಡ ತಪ್ಪು. ಶನಿಯು ಪ್ರಕೃತಿಯ ಸಮತೋಲನವನ್ನು ಕಾಯ್ದುಕೊಳ್ಳುವ ಅತ್ಯುನ್ನತ ನ್ಯಾಯಾಧೀಶ. ಕಳೆದ 3 ವರ್ಷಗಳಿಂದ ಕುಂಭರಾಶಿಯವರು ಅನುಭವಿಸುತ್ತಿರುವ ಸಾಡೆಸಾತಿಯ ಕೊನೆಯ ಹಂತವು ನಿಮ್ಮನ್ನು ಸಂಪೂರ್ಣವಾಗಿ ಪರಿಶುದ್ಧಗೊಳಿಸುವ ಪ್ರತಿಕ್ರಿಯೆಯಾಗಿತ್ತು. ಬಂಗಾರವನ್ನು ಬೆಂಕಿಯಲ್ಲಿ ಸುಟ್ಟಷ್ಟು ಅದು ಹೇಗೆ ಅಪರಂಜಿ ಆಗುತ್ತದೆಯೋ ಹಾಗೆಯೇ ಶನಿಯು ನಿಮ್ಮನ್ನು ಸತತ ಪರೀಕ್ಷೆಗಳಿಗೆ ಒಡ್ಡಿ ನಿಮ್ಮೊಳಗಿನ ನೈಜ ಸಾಮರ್ಥ್ಯ ಮತ್ತು ತಾಳ್ಮೆಯನ್ನು ಜಾಗೃತಗೊಳಿಸಲಿದ್ದಾನೆ. ನಿಮ್ಮ ಲಗ್ನಾಧಿಪತಿಯೇ ಶನಿಯಾಗಿರುವುದರಿಂದ ಆತ ನಿಮಗೆ ಶಾಶ್ವತವಾದ ಹಾನಿಯನ್ನು ಎಂದಿಗೂ ಮಾಡುವುದಿಲ್ಲ. ಧನ ಮತ್ತು ಕುಟುಂಬದ ಸ್ಥಾನದಲ್ಲಿ ಕುಳಿತು ಆತ ನಿಮ್ಮ ವಾಣಿಯನ್ನು ಪರೀಕ್ಷಿಸುತ್ತಿದ್ದ. ಈ ಅವಧಿಯಲ್ಲಿ ನಿಮ್ಮ ಮಾತುಗಳಿಂದಲೇ ಹಲವು ಸಂಬಂಧಗಳು ದೂರವಾಗಿರಬಹುದು ಅಥವಾ ನಿಮ್ಮ ಆರ್ಥಿಕ ಪರಿಸ್ಥಿತಿ ತೀವ್ರ ಕಠಿಣವಾಗಿರಬಹುದು. ಆದರೆ ಈಗ ಶನಿಯು ತನ್ನ ಪರೀಕ್ಷಾ ಸಮಯವನ್ನು ಮುಕ್ತಾಯಗೊಳಿಸಿ ಪ್ರಸನ್ನನಾಗುವ ಕಾಲ ಬಂದಿದೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಮಾನ ಮತ್ತು ಗೌರವ ಸಿಗುವುದು ಖಚಿತ. ನೀವು ಪಟ್ಟ ಪ್ರತಿಯೊಂದು ಕಣ್ಣೀರಿನ ಹನಿಗೂ ಶನಿದೇವನು ನ್ಯಾಯ ಒದಗಿಸಿಕೊಡುತ್ತಿದ್ದಾನೆ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಸಹ ಧನ್ಯವಾದಗಳು.